ಇನ್ನು ರಾಜ್ಯದಿಂದ ಕಾವೇರಿ ನೀರು ಯಥೇಚ್ಛವಾಗಿ ತಮಿಳುನಾಡಿಗೆ ಹರಿತಾ ಇದ್ರೂ ಕೂಡ ಕಾವೇರಿ ಗದ್ದಲ ಮಾತ್ರ ಮುಂದುವರೆದಿದೆ. ಈ ತಿಂಗಳು ತಮಿಳುನಾಡಿಗೆ 56.73 ಟಿಎಂಸಿ ನೀರನ್ನು ಹರಿಸಬೇಕಿತ್ತು. ಆದರೆ ಅದಕ್ಕಿಂತ 3 ಪಟ್ಟು ಹೆಚ್ಚು ಅಂದರೆ 153.802 ಟಿಎಂಸಿ ನೀರನ್ನು ಕರ್ನಾಟಕ ಹರಿಸಿದೆ. ಈ ವಿಚಾರವನ್ನು ಸಿಡಬ್ಲ್ಯೂಆರ್ಸಿ ಮುಂದೆ ಪ್ರಸ್ತಾಪಿಸಿರುವ ಕರ್ನಾಟಕ ಬಿಳಿಗುಂಡ್ಲು ಮೂಲಕ ಹರಿದು ಹೆಚ್ಚುವರಿ ನೀರನ್ನು ಮುಂದೆ ರಾಜ್ಯ ಹರಿಸಬೇಕಾದ ನೀರಿನ ಮೊತ್ತಕ್ಕೆ ಜಮೆ ಮಾಡಿಕೊಳ್ಳಿ ಅಂತ ಕೋರಿದೆ. ಆದರೆ ಇದಕ್ಕೆ ತಮಿಳುನಾಡು ಆಕ್ಷೇಪವನ್ನು ಎತ್ತಿದೆ. ಬಿಳಿಗುಂಡ್ಲು ಮೂಲಕ ಹರಿದ ನೀರಿನ ಪ್ರಮಾಣವು ಕರ್ನಾಟಕದ ಜಲಾಶಯಗಳನ್ನ ಹೆಚ್ಚುವರಿ ನೀರಿನ ಪ್ರಮಾಣ ಆಗಿದೆ. ಈ ಕಾರಣಕ್ಕೆ ಕರ್ನಾಟಕ ತನ್ನ ಜಲಾಶಯಗಳನ್ನ ತುಂಬಿದಂತಹ ನಂತರವಷ್ಟೇ ನೀರನ್ನು ಹರಿಸಬೇಕಾಗಿದೆ. ಕಾವೇರಿ ನ್ಯಾಯಾಧೀಕರಣದ ಆದೇಶದಂತೆ 1 ವಾರದಲ್ಲಿ ಹರಿಸಬೇಕಾದ ನೀರಿನ ಪ್ರಮಾಣದಲ್ಲಿ ಕೊರತೆ ಉಂಟಾದಲ್ಲಿ ಅದನ್ನು ಮುಂಬರುವಂತಹ ವಾರಗಳಲ್ಲಿ ಹರಿಸಬೇಕು ಅನ್ನೋದನ್ನ ವಾದ ಮಾಡಿದ್ದಾರೆ. ಅವರು 1000 ವಾದ ಮಾಡ್ಬೋದು, ನಾವು ಅದಕ್ಕೆ 1000 ಪ್ರತಿವಾದವನ್ನು ಮಾಡಬೇಕು. ಬ್ರದರ್ ಇರಿಗೇಷನ್ ಮಿನಿಸ್ಟ್ರು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಮೇಕೆದಾಟಿನ ಮನೆ ಹಾಳಾಗೋಗ್ಲಿದಾಗತ್ತೋ ಬಿಡುತ್ತೋ ನೋಡ್ಕೊಳ್ಳೋಣ. ಇದನ್ನಾದರೂ ಕೇಳೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಅಂದರೆ ಹೆಚ್ಚುವರಿ ನೀರು ಹೋದ್ರೆ ಅದೇನು ವಿಷಾನ? ನೀರಲ್ವಾ ಅದು? ನಮ್ಮ ಡ್ಯಾಮ್ ತುಂಬಿಬಿಟ್ಟು ಹೋದ್ರೇನು ತುಂಬದೇ ಹೋದ್ರೇನು ಎಲ್ಲ ಒಂದೇ ತಾನೆ. ನೀರೇ ತಾನೆ, ಅದರೇನು ದೊಡ್ಡ ವ್ಯತ್ಯಾಸ ಆಗ್ಲಿಕ್ಕಾಗಲ್ವಲ್ಲ. ಹೋಗಲಿ, ಹಾಳಾಗಿ ಹೋಗಲಿ. ಈ ರೀತಿ ಭಾರಿ ಪ್ರವಾಹಗಳು ಬಂದು ಹೆಚ್ಚುವರಿ ನೀರು ಬಂತು, ನಾವು ಬಿಟ್ವಿ, ಅವ್ರಿಗೂ ಹಿಡ್ಕೊಳ್ಳೋಕೆ ಜಾಗ ಇರಲಿಲ್ಲ, ಅಲ್ಲಿ ಮೆಟ್ಟೂರಿಂದ ಬಿಟ್ಬಿಟ್ರು ಅಂತಲೇ ಇಟ್ಕೊಳ್ಳೋಣ. ಅದಕ್ಕೆ ಕೇಳ್ತಿರೋದೇನು? ಕತ್ತೆ ಕಾಯ್ತಾ ಇದ್ದೀರಾ ತಮಿಳ್ನಾಡಿನಲ್ಲಿ? ಅದಕ್ಕೊಂದು ಮೇಕೆದಾಟು ಡ್ಯಾಮ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಥರ ಒಂದು ಮಾಡ್ಕೊಂಡ್ರೆ ನೀರು ಸ್ಟೋರ್ ಆಗಲ್ವಾ? ಅದೂ ಬೇಡ, ನಮ್ಮ ಡ್ಯಾಮಿಂದ ನೀರನ್ನೂ ಕೊಟ್ಬಿಡ್ಬೇಕು ನಿಮಗೆ. ವಾರದಿಂದ ವಾರಕ್ಕೆ ಕೊಡೋಕ್ಕೆ ನಿಮ್ಮ ಮನೆ ತೊಟ್ಟಿನ ಇದು ಕೇಳಬೇಕು ಯಾರು? ದಿಸ್ ಇಶ್ಯೂ ಹ್ಯಾಸ್ ಟು ಬಿ ಫಾಟ್ ಬೋತ್ ಪೊಲಿಟಿಕಲಿ, ಎಮೋಷನಲಿ, ಲೀಗಲಿ. ಏನು ನ್ಯಾಯ ಇದು? ನೀರು ಕೊಟ್ಟರೂ ಇಲ್ಲ, ಲೆಕ್ಕದ ಪ್ರಕಾರನೇ ಕೊಡ್ತಾರೆ. ಈಗ ಆಯ್ತಪ್ಪ, ನಾಳೆ ಲೆಕ್ಕದ ಪ್ರಕಾರನೇ ನೀರು ಕೊಟ್ಕೊಂಡೋದ್ರೆ ಮೆಟ್ಟೂರಲ್ಲಿ ಹಿಡ್ಕೊಂಡು ಇಟ್ಕೋತೀರಾ? ಹೊರಗೆ ಬಿಡಲ್ವಾ ವಾಪಸ್? ನೀವು ಇಟ್ಕೊಳಕ್ಕಾಗತ್ತಾ ನಿಮ್ಮ ಕೈಯಲ್ಲಿ ಅದನ್ನು? ಏನು ಲಾಜಿಕ್ಕೇ ಇಲ್ಲದೆ ಇರೋ ರಾಜ್ಯದಲ್ಲಿ ಕೂತ್ಕೊಂಡು ದೇಶದಲ್ಲಿ ನಡುಬಗ್ಸಿ ನಿಂತಿರೋಂಥ ಸರ್ಕಾರಗಳ ಜೊತೆ ಬದುಕಬೇಕಾದ ಹಣೆ ಬರಹ ಬಂದಿದೆ ನಮಗೆ. ಇಲ್ಲಿವರೆಗಾದರೂ ಬೈಕೋಬೋದು. ಈಗ ನಿಮ್ಮದೇ ತಾನೇ ದೊಡ್ಡ ಇಂಡಿ ಕೂಟದ ಪಕ್ಷ, ಅರ್ಥ ಮಾಡ್ಕೊಳ್ಳೋಕೆ ಹೇಳಿಪ್ಪ. ಇಲ್ಲೇ ಅರ್ಥ ಮಾಡ್ಕೊಳ್ಳದಿದ್ದವರು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ದೇಶ ಏನು ಆಳ್ತೀರಿ ನೀವು? ಒಳ್ಳೆ ಕಥೆ ಆಯ್ತಿದು. ಬಿಡದೇ ಇದ್ದಾಗ, ನಮ್ಮಲ್ಲಿ ನೀರಿದ್ದಾಗ ನೀವು ತಿಂಗಳಿಗೆ ಇಷ್ಟು ಬಿಡಬೇಕು, ಲೆಕ್ಕ ಪಕ್ಕ ಎಲ್ಲಪ್ಪ. ಬಿಟ್ಟ ಮೇಲುವೆ ಹೋಗಲಿ, ಎಕ್ಸಸ್ ನೀರಿದೆ, ಒಂದು ಮೇಕೆದಾಟನ್ನು ಸಮಾನಾಂತರ ಕಟ್ಟೋಣಪ್ಪ, ಅದು ಬೇಡ, ಅದು ಮಾಡಬಾರ್ದು. ನೀರು ಬಂದರೆ ನಾವು ಇಟ್ಕೊಳ್ಳೋಂಗೂ ಇಲ್ಲ, ಸಮುದ್ರಕ್ಕೆ ಬಿಡಬೇಕು. ವಾರಕ್ಕೆ ಇವ್ರಿಗೆ ಸಾಲಗಾರರ ಥರ EMI ಪೇ ಮಾಡಬೇಕು ಇವ್ರಿಗೆ ನಾವು ಅಂತ. ಯಾವ ಲೆಕ್ಕಾಚಾರ ಇದು? ಇದಕ್ಕೇನೋ ಲಾಜಿಕ್ ಇದೆಯಾ? ನ್ಯಾಯ ಧರ್ಮ ಇದೆಯಾ ಇದಕ್ಕೆ? ನೀರಿರಲಿ ಇಲ್ಲದೆ ಇರಲಿ ಒಂದೇ ಲೆಕ್ಕ.